ರಾಜ್ಯದಲ್ಲಿ ಪಂಚ ಗ್ಯಾರಂಟಿಗಳನ್ನು ನೀಡುವ ಮುಖಾಂತರ ಅಧಿಕಾರಕ್ಕೆ ಬಂದಂತಹ ಸರ್ಕಾರಗಳು ಇವತ್ತು ಆ ಪಂಚ ಗ್ಯಾರಂಟಿಗಳಿಗೆ ಹಣ ಒದಗಿಸಲು ಆರ್ಥಿಕತೆಯಿಂದ ಸಂಪೂರ್ಣವಾಗಿ ಕುಸಿತಿರುವ ಹಿನ್ನೆಲೆಯಲ್ಲಿ ಜನಸಾಮಾನ್ಯರ ಮೇಲೆ ಇವತ್ತು ಬಸ್ ದರ ಇರ್ಬೋದು, ನೀರಿನ ದರ ಇರ್ಬೋದು, ವಿದ್ಯುತ್ ದರ ಇರ್ಬೋದು, ಎಲ್ಲ ದರಗಳನ್ನು ಏರಿಕೆ ಮಾಡುವ ಮುಖಾಂತರ ಬಡವರ ಬದುಕನ್ನು ಬೀದಿಗೆ ತಳ್ತಾ ಇದ್ದಾರೆ. ಮಹಿಳೆಯರಿಗೆ ಉಚಿತವಾಗಿ ಶಕ್ತಿ ಯೋಜನೆಯನ್ನು ತುಂಬಿ ಅವರು ಎಲ್ಲ ಪ್ರವಾಸಿ ತಾಣಗಳನ್ನು ಉಚಿತವಾಗಿ ನೋಡ್ಕೋಬಾರಬೇಕು ಅಂತೇಳಿ ಏನು ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಸಾರ್ವಜನಿಕ ಸಭೆಗಳಲ್ಲಿ ಮಹಿಳಾ ಸಮಾಜ ಹೇಳಿದ್ದೆ. ಆದರೆ ಆ ಶಕ್ತಿ ಯೋಜನೆಗೆ ಹಣ ಒದಗಿಸಲು ಏನು ಸಾರಿಗೆ ನಿಗಮಗಳು ಇವತ್ತು ನಷ್ಟದಲ್ಲಿದ್ದಾವೆ ಅಂತೇಳಿ ಸಾರಿಗೆ ಸಚಿವರಾದ ರಾಮಲಿಂಗಾರೆಡ್ಡಿ ಅವರು ಇವತ್ತು ಏನು ಜನವರಿ 5ರ ಮಧ್ಯರಾತ್ರಿಯಿಂದ 15% ಅದನ್ನು ಶೇಕಡ 15ರಷ್ಟು ಟಿಕೆಟ್ ಹೆಚ್ಚಳ ಮಾಡುವ ಮುಖಾಂತರ ಮಹಿಳೆಯರಿಗೆ ಉಚಿತ, ಪುರುಷರಿಗೆ ಜೋಬಿಗೆ ಕತ್ತರಿ ಖಚಿತ ಎಂಬ ವೇದ ವಾಕ್ಯದೊಂದಿಗೆ ಇವತ್ತು ಹಗಲು ದರೋಡೆಗಿಳಿದಿರುವುದು ಯಾವ ನ್ಯಾಯ ಸ್ವಾಮಿ? ಅಲ್ಲ ಸ್ವಾಮಿ, ಇವತ್ತು 229 ಶಾಸಕರಿರ್ಬೋದು, ಎಲ್ಲಾ ಕ್ಷೇತ್ರದ ಶಾಸಕರು, ಸಂಸದರು, ಗ್ರಾಮ ಪಂಚಾಯತಿಯವರು, ಜಿಲ್ಲಾ ಪಂಚಾಯತಿಯವರು ಎಲ್ಲರೂ ಸಹ ನೀವು ಬಸ್ಗಳಲ್ಲಿ ಏನು ನೀವು ಪ್ರಯಾಣ ಮಾಡಲ್ಲ, ನಿಮ್ಮ ಫ್ಯಾಮಿಲಿಗಳು ಪ್ರಯಾಣ ಮಾಡಲ್ಲ. ಆದರೆ ಪ್ರಯಾಣ ಮಾಡೋದು ಇವತ್ತು ಬಡವರು. ಆ ಬಡವರ ಬದುಕನ್ನು ಇವತ್ತು ಬೀದಿಗೆ ತಳ್ತಾ ಇದ್ದೀರಾ. ಈ ಕೂಡಲೇ ನೀವೇನು ಆದೇಶ ಮಾಡಿದ್ದೀರಾ, ಸಾರಿಗೆ ನಿಗಮಗಳು ನಷ್ಟದಲ್ಲಿದೆ ಅಂತೇಳಿ 15% ಟಿಕೆಟನ್ನು ಹೆಚ್ಚಳ ಮಾಡಿದಿರಾ, ಅದನ್ನು ಈ ಕೂಡಲೇ ಆದೇಶ ವಾಪಸ್ ಪಡಿಬೇಕು. ಇನ್ನು ಟಿಕೆಟ್ ದರವನ್ನು ಕಡಿಮೆ ಮಾಡಬೇಕು ಹೊರತು ಹೆಚ್ಚಳ ಮಾಡಬಾರ್ದು. ಯಾಕಂದ್ರೆ ಇನ್ನು ಮಹಿಳೆಯರಿಗೆ ಒಂದು ಕೈ ಕೊಡ್ತಾ ಇದ್ದೀರಾ, ಪುರುಷರ ಜೋಬಲ್ನ ಕಿತ್ಕೊತಾ ಇದ್ದೀರಾ. ಇದು ಯಾವ ನ್ಯಾಯ ಸ್ವಾಮಿ? ಇದು ಎಲ್ಲಿದೆ ನ್ಯಾಯ? ಪ್ರಜಾಪ್ರಭುತ್ವದ ಕಗ್ಗೋಲೆ ಅಲ್ವಾ ಇದು? ಈ ಕೂಡಲೇ ರಾಮಲಿಂಗಾರೆಡ್ಡಿ ಅವರಿಗೆ ಮತ್ತು ಮುಖ್ಯಮಂತ್ರಿಗಳಿಗೆ ಮಾನ ಮರ್ಯಾದೆ ಅನ್ನೋದು ಇದ್ರೆ ಟಿಕೆಟ್ ದರವನ್ನು ಇಳಿಕೆ ಮಾಡಿ ಆ ಒಂದು ಆದೇಶವನ್ನು ವಾಪಸ್ಸನ್ನು ಪಡಿಬೇಕು. ಇಲ್ಲವಾದರೆ ಕರ್ನಾಟಕ ರಾಜ್ಯ ರೈತ ಸಂಘದಿಂದ ಎಲ್ಲ ಒಂದು ಕಾಂಗ್ರೆಸ್ ಕಾರ್ಯಕರ್ತರ ಸಮಾವೇಶಗಳಲ್ಲಿ ನಾವು ಕಪ್ಪು ಮಟ್ಟೆನೂ ಹಾರಿಸ್ತೀವಿ, ಇಲ್ಲ ಸಗಣಿ ಚಳವಳಿಯನ್ನು ಮಾಡ್ತೀವಿ. ನಮಗೇನು ಬೇಕಾ? ಬಡವರು ಉಳಿಬೇಕಾದ್ರೆ ಬೆಲೆ ಏರಿಕೆಯಿಂದ ಈ ಒಂದು ಜನಸಾಮಾನ್ಯರ ಬದುಕನ್ನು ಉಳಿಸಬೇಕು. ಈ ಟಿಕೆಟ್ ದರ ಏರಿಕೆ ಮಾಡಿದ್ರೆ, ಇವತ್ತು ಟಿಕೆಟ್ ದರ ಏರಿಕೆ ಮಾಡಿದಿರಾ KSRTC ದರ ಏರಿಕೆ ಮಾಡ್ತಾನೆ, ಇನ್ನು ಖಾಸಗಿ ಬಸ್ ಅವರು ಏರಿಕೆ ಮಾಡ್ತಾರೆ. ಖಾಸಗಿ ಬಸ್ ಅವರು ಏರಿಕೆ ಮಾಡಿದ್ರೆ ಇನ್ನು ನಮ್ಮ ತರಕಾರಿ ಹೊರ ಗಾಡಿಗಳವ್ರು ಕೂಡ ಏರಿಕೆ ಮಾಡ್ತಾರೆ. ಇಲ್ಲಪ್ಪ ನಮ್ಗೇನು ಗಿಟ್ಟಲ್ಲ ಅಂತೇಳಿ ಡೀಸೆಲ್ಲು, ಪೆಟ್ರೋಲು ಪ್ರತಿಯೊಂದು ಏರಿಕೆ ಮಾಡಿ 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 ಉಚಿತ ಭಾಗ್ಯಗಳು ಕೊಟ್ಟು ರಾಜ್ಯವನ್ನು ಸಂಪೂರ್ಣವಾಗಿ ಬಡವರ ಬದುಕನ್ನು ಬೀದಿಗೆ ತಳ್ಳುವ ಈ ಆದೇಶಗಳನ್ನು ವಾಪಸ್ ಪಡಿ. ನೀವು 5 ಗ್ಯಾರಂಟಿಯನ್ನು ವಾಪಸ್ ತಗೊಂಬಿಡಿ ದಯವಿಟ್ಟು. ನಮ್ಗೆ 5 ಗ್ಯಾರಂಟಿನೂ ಬೇಡ. ನಮಗೆ ಬೇಕಾಗಿರೋದು ಜನಸಾಮಾನ್ಯರ ಪರವಾಗಿರುವಂತಹ ಎಲ್ಲ ಬೆಲೆ ಏರಿಕೆಯನ್ನು ಇಳಿಕೆ ಮಾಡಿ ಅವರ ರಕ್ಷಣೆ ಮಾಡಬೇಕೆಂದು ಒತ್ತಾಯ ಮಾಡ್ತಾರೆ. ಧರ್ಮಸ್ಥಳಕ್ಕೆ ಹೋಗ್ತಾರೆ, ಫ್ಯಾಮಿಲಿ ಸಮೇತ ಹೋಗ್ತಾರೆ, ಹೆಂಡತಿಗೆ ಫ್ರೀ, ಗಂಡನಿಗೆ ಡಬಲ್. ಇವಾಗ ನಾವು ಅದನ್ನೇ ಹೇಳ್ತಾ ಇರೋದು. ಮೊದಲು ಸರ್ಕಾರ ಬಂದಾಗ ಅಕ್ಕನಿಗೋ ಫ್ರೀ, ಅಮ್ಮನಿಗೋ ಫ್ರೀ, ಅಜ್ಜಿಗೋ ಫ್ರೀ, ನಿನಗೋ ಫ್ರೀ, ನನಗೋ ಫ್ರೀ ಅಂತೇಳಿ DK ಶಿವಕುಮಾರ್ ವ್ಯಂಗ್ಯವಾಗಿ ಮಾತಾಡಿದ್ರಲ್ಲ. ಇವತ್ತು ಧರ್ಮಸ್ಥಳಕ್ಕೆ 1000 ರೂಪಾಯಿ ಟಿಕೆಟ್ ಇಟ್ಕೊಳ್ಳಿ, 15% ಜಾಸ್ತಿ ಆದ್ರೆ ಹೆಣ್ಣು ಮಕ್ಳಿಗೆ ಮಾತ್ರ ಆಧಾರ್ ಕಾರ್ಡ್ ಅಲ್ಲಿ ಉಚಿತ ಅಂತ ಕೊಡ್ತಾರೆ. ಅವ್ರ ಫ್ಯಾಮಿಲಿ ಜೊತೆ ಹೋಗ್ತಾರೆ. ಗಂಡು ಮಕ್ಳು ಇಬ್ರು ಗಂಡ ಹೆಂಡತಿ ಎಲ್ಲ ಹೋಗ್ತಾರೆ. 4 ಜನ 4000 ಆಯ್ತು. 150 ರೂಪಾಯಿ ಏರಿಕೆ ಆಯ್ತು. ಎಷ್ಟಾಯ್ತು? ಅಲ್ಲ, 1000 ರೂಪಾಯಿಗೆ 150 ರೂಪಾಯಿ ಏರಿಕೆ ಆಯ್ತಲ್ಲ. ಅಲ್ಲ, ಮುಂದ್ಗಡೆ ಕೊಟ್ಟು ಹಿಂದ್ಗಡೆ ಕಿತ್ಕೊಳ್ಳೋರಂದು ಇದೆ. ಅದು ಉಚಿತ ಅಲ್ಲ. ಜನಸಾಮಾನ್ಯರು ಶೋಷಣೆ ಮಾಡೋದು. ಈಗ ಫ್ಯಾಮಿಲಿ ಹೋಗ್ತಾ ಇರ್ತಾರೆ, ನಾನು ಬರೋಲ್ಲ ಹೋಗಮ್ಮ, ಚಾರ್ಜ್ ಇದೆ ಅಂದ್ರ ಆಯ್ತು ನಾನು ಹೋಗ್ತೀನಿ, ನೀನೇನ್ ಕೆಲಸ ಮಾಡ್ಬೇಕು ಮಾಡ್ಕೊ ಅಂತೇಳಿ ಕುಟುಂಬಗಳಲ್ಲೇ ಅನುಮಾನ ಹುಡ್ಸೋಂತ ಯೋಜನೆಗಳಿವೆ. ಅಷ್ಟು ಬಿಟ್ಟು ಇನ್ನೇನು ಇಲ್ಲ ಇದು.